ಬೇಳೂರು ಗೋಪಾಲಕೃಷ್ಣ ಅವರ ಪ್ರತಿಕ್ರಿಯೆಯನ್ನು ಕೇಳಿ ಇವತ್ತು ಸಾಮಾಜಿಕ ಜಾಲತಾಣ ಉರಿತಾ ಇದೆ. ಅವರು ಕೊಟ್ಟಂತಹ ಒಂದು ಹೇಳಿಕೆ ಆಗಿತ್ತು, ಆ ಒಂದು ಧರ್ಮಸ್ಥಳ ಪ್ರಕರಣದಲ್ಲಿ ಷಡ್ಯಂತ್ರ ಮಾಡಿದವರನ್ನು ಗುಂಡಿಟ್ಟು ಕೊಲ್ಲಬೇಕು, ನಾನು ಅದನ್ನೇ ಮೊದಲು ಹೇಳಿದ್ದೆ ಅನ್ನುವಂತಹ ವಿಚಾರವನ್ನು ಮೊನ್ನೆ ದಿವಸ ಯಾವುದೋ ಒಂದು ಮಾಧ್ಯಮಕ್ಕೆ ಬೈಟ್ ಕೊಡುವಂಥ ಸಂದರ್ಭದಲ್ಲಿ ಹೇಳಿದಂತಹ ಪ್ರಸಂಗ ನಡೆದಿತ್ತು. ಈ ಒಂದು ವಿಚಾರದಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇರುವಂಥದ್ದು. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಧರ್ಮಸ್ಥಳ ಪ್ರಕರಣದಲ್ಲಿ ಪ್ರಾಥಮಿಕ ವರದಿಯನ್ನು SIT ಅಧಿಕಾರಿಗಳು ನ್ಯಾಯಾಲಯಕ್ಕೆ ಸಲ್ಲಿಸಿದೆ ಎನ್ನುವಂತಹ ವಿಚಾರ ಎಲ್ಲರೂ ಗಮನಿಸಿರ್ಬೋದು. ಸೊ ಈ ಒಂದು ವಿಚಾರ ಬೆಳವಣಿಗೆಗಳು ನಡೀತಾ ಇರುವಂಥ ಸಂದರ್ಭದಲ್ಲಿ ದೂರುದಾರರ ವ್ಯಕ್ತಿಯಾದಂತಹ ಕೆಲವೊಂದು ವ್ಯಕ್ತಿಗಳು ಅಂದರೆ ಜಯಂತ್ ಟಿ ಇರ್ಬೋದು, ಇನ್ನಿತರ ವ್ಯಕ್ತಿಗಳಿರ್ಬೋದು, ಅವರು ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಹಾಕಿದರು. ಏನು ಪ್ರಾಥಮಿಕ ವರದಿಯನ್ನು SIT ಅಧಿಕಾರಿಗಳು ನ್ಯಾಯಾಲಯಕ್ಕೆ ಸಲ್ಲಿಸಿದೆ, ಆ ಒಂದು ಪ್ರತಿಯನ್ನು ನಾವು ಕೂಡ ಪಡೆದುಕೊಳ್ಳೋದಕ್ಕೆ ಅರ್ಹರು. ಯಾಕೆಂತ ಕೇಳಿದರೆ ಈ ಒಂದು ಬುರುಡೆ ವಿಚಾರದಲ್ಲಿ ಅತ್ಯಂತ ಹೆಚ್ಚು ಬಾರಿ ತನಿಖೆಗೆ ಒಳಪಟ್ಟವರು, ವಿಚಾರಣೆಗೆ ಒಳಪಟ್ಟವರು ನಾವುಗಳು. ಸೊ ಅದರಿಂದಾಗಿ ತನಿಖಾ ವರದಿಯಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಳ್ಳುವಂತಹ ಹಕ್ಕು ನಮಗಿದೆ, ಅದರ ಒಂದು ಪ್ರತಿಯನ್ನು ನಮಗೆ ಕೊಡಬೇಕು ಅಂತ ಕೇಳ್ಕೊಂಡಿತ್ತು. ಸೊ ಮೊದಲು ಹಾಕಿದಂತಹ ಅರ್ಜಿಯನ್ನು ತಿರಸ್ಕಾರ ಮಾಡಿತ್ತು. ಸೊ ಎಕ್ಸ್ಪ್ಲೇನ್ ಮಾಡಿ ಅವರ ಪರ ವಕೀಲರು ಈ ಒಂದು ವಿಚಾರವನ್ನು ನ್ಯಾಯಾಲಯಕ್ಕೆ ಮನದಟ್ಟು ಮಾಡಿಕೊಟ್ಟಂತಹ ಸಂದರ್ಭದಲ್ಲಿ ಅದಕ್ಕೆ ಒಪ್ಪಿ ಆ ಒಂದು ಪ್ರತಿಯನ್ನು ಈ ಒಂದು ದೂರುದಾರರ ಕೈಗೆ ಹಸ್ತಾಂತರ ಮಾಡುವಂತೆ ನ್ಯಾಯಾಲಯ ಆದೇಶ ಹೊರಪಡಿಸಿತು. ಆದರೆ ಈ ಒಂದು ವಿಡಿಯೋ ಇವತ್ತು ಏನು ಮಾಡ್ತಾ ಇದ್ದೇನೆ, ಇದುವರೆಗೂ ಆ ಒಂದು ಪ್ರತಿ ಇನ್ನೂ ಕೂಡ ಈ ಒಂದು ದೂರುದಾರ ವ್ಯಕ್ತಿಗಳಿಗೆ ತಲುಪಿಲ್ಲ ಅನ್ನೋದೇ ಒಂದು ರೀತಿಯಲ್ಲಿ ವಿಪರ್ಯಾಸ. ಸೊ ಆ ಒಂದು ವಿಚಾರ ಅಲ್ಲಿರಲಿ. ಆದರೆ ಮಾಧ್ಯಮಗಳು ನಿರಂತರವಾಗಿ 6 ಆರೋಪಿಗಳನ್ನು ಗುರುತಿಸ್ತಾ ಇದ್ವು. ತಾವೆಲ್ಲ ಗಮನಿಸಿರ್ಬೋದು. ಮೊದಲನೇ ಆರೋಪಿಯಾಗಿ ಚಿನ್ನಯ್ಯ, ಎರಡನೇ ಆರೋಪಿಯಾಗಿ ಮಹೇಶ್ ತಿಮ್ಮರೋಡಿ ಅವರು, ಮೂರನೇ ಆರೋಪಿಯಾಗಿ ಗಿರೀಶ್ ಮಠಣ್ಣವರು, 4ನೇ ಆರೋಪಿಯಾಗಿ ಸೌಜನ್ಯ ಅವರ ಮಾವ ವಿಠಲ್ ಗೌಡ ಅವರು, ಇನ್ನು 5ನೇ ಆರೋಪಿಯಾಗಿ ಜಯಂತ್ ಟಿ ಅವರು, 6ನೇ ಆರೋಪಿಯಾಗಿ ಸುಜಾತಾ ಭಟ್ ಅವರನ್ನು ಗುರುತಿಸಿ ಸ್ಯಾಟಲೈಟ್ ಮೀಡಿಯಾಗಳು ಆ ಒಂದು ವಾರ್ತೆಯನ್ನು ಪ್ರಕಟ ಮಾಡ್ತಾ ಇದ್ವು. ಸೊ ಈ ಒಂದು ಸಂದರ್ಭದಲ್ಲಿ ಬೇಳೂರು ಶಾಸಕ ಗೋಪಾಲಕೃಷ್ಣ ಅವರನ್ನು ಮಾತನಾಡಿಸಿದಂತಹ ಏನು ಮಾಧ್ಯಮ ಮಿತ್ರರಲ್ಲಿ ಅವರು ಹೇಳುವಂತಹ ಒಂದು ಉತ್ತರ ಆಗಿತ್ತು, ನಾನು ಮೊದಲೇ ಹೇಳಿದ್ದೆ ಇಂತಹ ವ್ಯಕ್ತಿಗಳನ್ನು ಗುಂಡಿಟ್ಟು ಸಾಯಿಸಬೇಕು. ಯಾರನ್ನು? ದೂರು ನೀಡಿದಂತಹ ವ್ಯಕ್ತಿಗಳು, ಧರ್ಮಸ್ಥಳದಲ್ಲಿ ಇಂತಹ ಅನಾಚಾರ ಆಗಿದೆ, ಅನ್ಯಾಯ ಆಗಿದೆ ಅನ್ನುವಂತಹ ವ್ಯಕ್ತಿಗಳನ್ನು ಗುಂಡಿಟ್ಟು ಕೊಲ್ಲಬೇಕು ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಇವತ್ತು ನಾವು ಕೇಳಬೇಕಾದಂಥದ್ದು ನೋಡಿ, ಬೆಳ್ತಂಗಡಿಯಲ್ಲಿ ಶಾಸಕ ಇದ್ದಾರೆ, ಬೆಳ್ತಂಗಡಿಯನ್ನು ನಿಯಂತ್ರಿಸುವಂತಹ ಅವರ ಶಾಸಕ ಅಲ್ಲಿರುವಂಥ ಸಂದರ್ಭದಲ್ಲಿ ಬೇಳೂರು ಶಾಸಕ ಹೇಳ್ತಾನೆ ಅವರನ್ನು ಗುಂಡಿಟ್ಟುಕೊಳ್ಬೇಕು ಅಂತ. ಇಲ್ಲಿ ಬೆಳ್ತಂಗಡಿ ಶಾಸಕ ಏನು ಕತ್ತೆ ಕಾಯಲಿಕ್ಕಿರೋದಾ? ಬೆಳ್ತಂಗಡಿಯಲ್ಲಿ ಅವರ ಶಾಸಕ ಜೀವಂತವಾಗಿದ್ದಾನೆ. ಅದು ಏನು ಬೆಳಗಾವಿ ಅಧಿವೇಶನದಲ್ಲಿ ಎಲ್ಲೂ ಅವರನ್ನು ಸೌಂಡು ಕೇಳ್ತಾ ಇಲ್ಲ, ಅವರನ್ನು ಕಾಣೋದಕ್ಕೆ ಸಿಗ್ತಾ ಇಲ್ಲ. ಇನ್ನು ಬೆಳ್ತಂಗಡಿಯಲ್ಲಿ ಅಷ್ಟೆಲ್ಲ ದೊಡ್ಡ ಕೋಲಾಹಲ, ಗೌಜಿ, ಗದ್ದಲಗಳಾಯಿತು, ಇನ್ನೂ ಅವರನ್ನು ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಸೊ ಅವರು ಎಲ್ಲಿದ್ದಾರೆ ಅನ್ನೋದೇ ಗೊತ್ತಿಲ್ಲ. ನೋಡಿ, ಸ್ವತಃ ಶಾಸಕರಾದರ ಮೇಲೆ 10-20 FIRಗಳು ದಾಖಲಾಗಿದೆ. ಅವರು ಒಂದು ರೀತಿಯಲ್ಲಿ ಗಡಿಪಾರು ಮಾಡಬೇಕಾದಂತಹ ಅವರ ರೌಡಿ ಶೀಟರ್ ಅಂತಲೇ ಕರ್ಕೊಳ್ಬೋದು ಬೇಕಾದರೆ ಬೆಳ್ತಂಗಡಿ ಶಾಸಕರನ್ನು, ಹರೀಶ್ ಪೂಂಜಾ ಅವರನ್ನು. ಸೊ ಆದರೂ ಕೂಡ ಒಂದು ವಿಚಾರದ ಬಗ್ಗೆ ತಪ್ಪೋ ಸರಿಯೋ ಏನು ಎತ್ತ ಅನ್ನೋದ್ರ ಬಗ್ಗೆ ಮಾತೇ ಬರ್ತಾ ಇಲ್ಲ. ತನಿಖೆ ಎಲ್ಲಿ ಹೋಯಿತು, ಏನು ನಡೀತು, ಈ ಒಂದು ವಿಚಾರದ ಬಗ್ಗೆ ಗಮನಿಸುವಂತಹ ಒಂದು ಪ್ರಯತ್ನವನ್ನಾಗಲಿ ಮಾಡೋದಿಲ್ಲ. ಎಲ್ಲಿಂದಲೋ ಏನೋ ಬೇಳೂರು ಶಾಸಕ ಈ ಒಂದು ವಿಚಾರದಲ್ಲಿ ಪ್ರತಿಕ್ರಿಯೆ ಕೊಡ್ತಾನೆ, ಗುಂಡಿಟ್ಟು ಸಾಯಿಸಬೇಕಂತೆ. ಇಲ್ಲಿ ಅತ್ಯಾಚಾರ ಮಾಡಿದಂತಹ ವ್ಯಕ್ತಿಗಳು ಯಾರು ಅನ್ನುವಂತಹ ಒಂದು ರೀತಿಯಲ್ಲಿ ಕನ್ಕ್ಲೂಷನ್ಗೆ ಬರುವಂತಹ ನಿಯತ್ತು ಕಾನೂನು ವ್ಯವಸ್ಥೆಗೆ ಇಲ್ಲ. ಇನ್ನು ಅವರನ್ನು ಒಳ್ಳೆ ರೀತಿಯಲ್ಲಿ ತನಿಖೆ ಮಾಡಿ ಅಂತ ಹೇಳುವಂತಹ ಆ ಒಂದು ಅಹಂ ನಮ್ಮ ಶಾಸಕರಿಗೂ ಇಲ್ಲ, ಸಚಿವರಿಗೂ ಇಲ್ಲ, ಯಾರಿಗೂ ಇಲ್ಲ. ಸೊ ಅದರಡಿಯಲ್ಲಿ ದೂರು ಕೊಟ್ಟವರನ್ನು ಗುಂಡಿಟ್ಟು ಸಾಯಿಸಬೇಕಂತೆ. ಮೊದಲೇ SITಯಿಂದ ವರದಿ ಹೋಗಿದ್ದು ಧರ್ಮಸ್ಥಳದ ಮೇಲೆ ಷಡ್ಯಂತ್ರ ಆಗಿದೆಯಾ ಅನ್ನುವಂತಹ ವಿಚಾರದಲ್ಲಿ. ಸೊ ಆ ಒಂದು ವರದಿ ಹೋದಂಥ ಸಂದರ್ಭದಲ್ಲಿ ಸ್ವತಃ ನ್ಯಾಯಾಲಯ ಹೇಳಿತ್ತು, SITಯಿಂದ ಬಂದಂತಹ ವರದಿಯಲ್ಲಿ ಧರ್ಮಸ್ಥಳ ಕ್ಷೇತ್ರದ ಮೇಲೆ ಯಾವುದೇ ಷಡ್ಯಂತ್ರ ಆಗಿಲ್ಲ ಅನ್ನುವಂತಹ ವಿಚಾರದ ವರದಿ ಹೋಗಿತ್ತು, ಮೊದಲ ವರದಿ. ನಂತರ ಇವತ್ತು ಹೋಗ್ತಾ ಇರುವಂತಹ ವರದಿಯಲ್ಲಿ ಇಂಡಿಯಾ ಟುಡೇ ಪ್ರಸ್ತಾಪ ಮಾಡಿತ್ತು. ಈ ಒಂದು ನೋಡಿ 6 ಜನರ ಹೆಸರನ್ನು ಹಾಕಿದೆ. ಯಾಕೆ ಹಾಕಿದೆ? ಈ ಒಂದು ವರದಿಯಲ್ಲಿ ತನಿಖೆ ಮಾಡಿದಂತಹ ವ್ಯಕ್ತಿಗಳು ಅನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟು ಅವರನ್ನು ಹಾಕಿದ್ದಾರೆ. ಆದರೆ ಇಂಡಿಯಾ ಟುಡೇ ಅದನ್ನು ತದ್ವಿರುದ್ಧವಾಗಿ ಪ್ರಚಾರ ಮಾಡಿತ್ತು. ಚಿನ್ನಯ್ಯನ ಜೊತೆಗೆ ಬಾಕಿ ಉಳಿದ 5 ಆರೋಪಿಗಳು, A1 ಆರೋಪಿಯಾಗಿ ಚಿನ್ನಯ್ಯ, A6 ಆರೋಪಿಯಾಗಿ ಸುಜಾತಾ ಭಟ್ ಅನ್ನುವಂತಹ ಒಂದು ನ್ಯೂಸನ್ನು ಹಾಕಿದರು. ಅದು ಕೂಡ ಒಳ್ಳೆ ಪ್ರತಿಷ್ಠಿತ ಜರ್ನಲಿಸ್ಟ್ ವ್ಯಕ್ತಿಗಳೇ ಈ ಒಂದು ನ್ಯೂಸನ್ನು ಬರೆದಿರೋದು, ಪ್ರಸಾರ ಮಾಡಿರೋದು. ಸೊ ಇವನ್ನು ಹಿಡ್ಕೊಂಡಂತಹ ಕನ್ನಡ ಮಾಧ್ಯಮಗಳು ಏನು ಮಾಡಿತು, ಒಂದರ ಹಿಂದೆ ಒಂದರಂತೆ
ತಾ ಮುಂದು ನಾ ಮುಂದು ಎನ್ನುವಂತೆ, ನಮ್ಮಲ್ಲೇ ಮೊದಲು ಎನ್ನುವಂತೆ ಆ ಒಂದು ನ್ಯೂಸನ್ನು ಇಂಡಿಯಾ ಟುಡೇ ನ್ಯೂಸನ್ನು ಆಧಾರವಾಗಿಟ್ಟುಕೊಂಡು ಏನು ಆರ್ ಕನ್ನಡ ಇರ್ಬೋದು, ಸುವರ್ಣ ನ್ಯೂಸ್ ಇರ್ಬೋದು, ಪಬ್ಲಿಕ್ ಟಿ ವಿ ಇರ್ಬೋದು, ಎಲ್ಲವೂ ಒಂದರ ಹಿಂದೆ ಒಂದರಂತೆ ಇದನ್ನು ಪ್ರಚಾರ ಮಾಡೋದಕ್ಕೆ ಬಂದು ನೋಡಿ. ಕಾನೂನು ವ್ಯವಸ್ಥೆ ಅಡಿಯಲ್ಲಿ ಮಾಧ್ಯಮವನ್ನು ತಡೆ ಹಿಡಿಯೋದಕ್ಕೆ ಆಗೋದಿಲ್ವಾ ಅಂತ, ಅಂದರೆ ಇಷ್ಟೆಲ್ಲ ಸುಳ್ಳು ಸುದ್ದಿಗಳನ್ನು ಪ್ರಸಾರ ಮಾಡ್ತಾ ಇದೆ. ಇನ್ನು ಆ ಕೇಂದ್ರದಲ್ಲಿ ರಿಪಬ್ಲಿಕ್ ಏನು ಇದೆ ಗೋಸ್ವಾಮಿ ಅವರದು, ಸೊ ಸುಳ್ಳನ್ನು ಬಿಟ್ಟು 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 ಕೇಂದ್ರ ಸರ್ಕಾರಕ್ಕೆ ಫೇವರ್ ಆಗಿ ಏನೆಲ್ಲ ಸುಳ್ಳುಗಳನ್ನು ಬಿಡಬೇಕು ಎಲ್ಲವನ್ನ ಬಿಟ್ಟು ಸ್ವಾಮಿ ಇಲ್ಲಿ ಬಂದು ಆರ್ ಕನ್ನಡ ಅನ್ನುವಂತಹ ಒಂದು ಚಾನಲನ್ನು ಆರಂಭ ಮಾಡಿ ಇಲ್ಲೂ ಕೂಡ ಅದೇ ರೀತಿಯ ಸುಳ್ಳನ್ನು, ಅಂದರೆ ಒಂದು ರೀತಿಯಲ್ಲಿ ಪತ್ರಕರ್ತರು ಎನ್ನುವುದಕ್ಕೆ ಒಂದು ರೀತಿಯಲ್ಲಿ ಬೆಲೆಯೇ ಇಲ್ಲ ಎನ್ನುವಷ್ಟರ ಮಟ್ಟಿಗೆ ಹಾಳು ಕೆಡವಿ ಹಾಕಿದ್ದಾರೆ. ತಮ್ಮ TRPಯನ್ನು ಎತ್ತೋಕ್ಕೆ ಹೋಗಿ ಬಕೆಟ್ಗಳನ್ನು ಹಿಡಿದು ತಮ್ಮ TRPಯನ್ನು ಪಾತಾಳಕ್ಕೆ ತಂದು ಹಾಕಿದ್ದಾರೆ. ಆದರೂ ಕೂಡ ಚಿಂತೆ ಇಲ್ಲ, ತಮ್ಮ ಕೆಲಸ ಕಾರ್ಯಗಳು ನಡೀತಾ ಇದೆ. ಇವೆಲ್ಲ ಬೆಳವಣಿಗೆಗಳ ನಡುವೆ ಇಂತಹ ಒಂದು ಹೇಳಿಕೆಗಳು ಬರುವಂಥದ್ದು ನೋಡಿ. ಇಲ್ಲಿ ಇನ್ನೂ ಈ ಒಂದು ವಿಚಾರದಲ್ಲಿ ಒಂದು ರೀತಿಯಲ್ಲಿ ಕನ್ಕ್ಲೂಷನ್ಗೆ ಬಂದು ತಲುಪಿಲ್ಲ. ಆದರೂ ಕೂಡ ಮಾಧ್ಯಮಗಳು ಹೇಳ್ತಾ ಇವೆ ಆರೋಪಿಗಳು ಇವರೇ ಷಡ್ಯಂತ್ರ ಮಾಡಿರುವಂಥದ್ದು. ಧರ್ಮಸ್ಥಳದಿಂದ ಕೂಡ ಅಲ್ಲಿನ ಆಡಳಿತಾಧಿಕಾರಿ ಕೂಡ ನಮಗೆ ಕ್ಲೀನ್ ಚಿಟ್ ಸಿಕ್ಕಿದೆ ಅನ್ನುವಂತಹ ವಿಚಾರವನ್ನು ಹೇಳ್ತಾ ಇದ್ದಾರೆ. ಸೊ ಇದ್ಯಾವುದು ನಡೆದೇ ಇಲ್ಲ ಎನ್ನುವಂತಹ ವಿಚಾರದಲ್ಲಿ ಏನು SIT ಅಧಿಕಾರಿಗಳೇ ಸ್ವತಃ BLR ಪೋಸ್ಟ್ಗೆ ಮಾಡಿದಂತಹ ವರದಿಯಲ್ಲಿ ಅವರ ಆ ಒಂದು ಮೂಲಗಳು ಹೇಳಿದಂತಹ ವಿಚಾರದಲ್ಲಿ ಸ್ಫೋಟಕವಾದಂತಹ ಒಂದು ವರದಿಗಳು ಕೂಡ ಬರ್ತಾಯಿತ್ತು. ಸೊ ಎಲ್ಲವನ್ನು ಗಮನಿಸ್ತಾ ಹೋದರೆ ನಮ್ಮ ಒಂದು ರೀತಿಯಲ್ಲಿ ನಮ್ಮ ರಾಜ್ಯದಲ್ಲಿ ಒಂದು ಪ್ರಕರಣವನ್ನು ಹೇಗಾದರೂ ಮಾಡಿ ಮಣ್ಣು ಮುಕ್ಕಿಸಬೇಕು ಅಂತ ಸ್ಯಾಟಲೈಟ್ ಮೀಡಿಯಾಗಳು ಪಣ ತೊಟ್ಟು ನಿಂತ ಹಾಗೆ ಕಾಣ್ತಾ ಇರುವಂಥದ್ದು. ಸೊ ಇವೆಲ್ಲ ಬೆಳವಣಿಗೆಗಳಾಗಿತ್ತು ಮೊನ್ನೆ ದಿವಸ ನಡೆತಿರುವಂಥದ್ದು. ಈ ಒಂದು ವಿಚಾರದಲ್ಲಿ ಜಯಂತ್ ಟಿ ಅವರು ಕೂಡ ಒಂದು ರೀತಿಯಲ್ಲಿ ಸ್ಪಷ್ಟೀಕರಣ ಕೊಡೋಕೆ ಅಂತ ಹೋಗ್ತಾ ಇದ್ರು. ಈ ಒಂದು ವಿಚಾರದಲ್ಲಿ ಅವರಲ್ಲಿ ಕೂಡ ಮಾತಾಡಿದೆ. ಅಂದರೆ ನೋಡಿ, ನಿಮ್ಮನ್ನು ಆರೋಪಿಗಳು ಅಂತ ಹಾಕಿದ್ದಾರೆ, ಅಥವಾ ನೀವು ಏನೋ ಒಂದು ಪ್ರತಿಯನ್ನು ಬೇಕು ಅಂತ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದೀರಿ, ಆ ಒಂದು ಪ್ರತಿ ಅಂದರೆ ಈ ಒಂದು ವರದಿಯ ಪ್ರತಿ ಸಿಕ್ಕಿದೆಯಾ? ಸೊ ಇದ್ಯಾವುದು ಇವರು ನ್ಯಾಯಾಲಯಕ್ಕೆ ಅರ್ಜಿ ಹಾಕಿ ಮೊದಲು ದೊರಕಬೇಕಾದಂತಹ ವ್ಯಕ್ತಿಗಳು ಈ ಒಂದು ಹೋರಾಟಗಾರರಿಗೆ ಆ ಒಂದು ಪ್ರತಿ ಸಿಕ್ಕಿಲ್ಲ ಅಂದರೆ ಇನ್ನು ಮಾಧ್ಯಮಗಳಿಗೆ ಅದು ಹೇಗೆ ಸಿಕ್ತು? ಮಾಧ್ಯಮಗಳಿಗೆ ಮಾಹಿತಿ ಕೊಟ್ಟವರು ಯಾರು? ಇಂತಹ ಸುಳ್ಳು ಸುದ್ದಿಗಳನ್ನು ಇಷ್ಟೆಲ್ಲ ನಿರ್ಭೀತಿಯಿಂದ ಪ್ರಚಾರ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಅವರ ಮೇಲೆ ಯಾವುದೇ ಆ್ಯಕ್ಷನ್ಗಳನ್ನು ತಗೊಳ್ಳೋದಕ್ಕೆ ಆಗೋದಿಲ್ವಾ? ನೋಡಿ, ಒಂದು ರೀತಿಯಲ್ಲಿ ಹೋರಾಟಗಾರರನ್ನ ಇಲ್ಲಿ ಕಟ್ಟಿ ಹಾಕಿದ್ದಾರೆ. ಅವರನ್ನು ಯಾವುದೇ ರೀತಿಯಲ್ಲಿ ಪ್ರಶ್ನೆ ಮಾಡಬಾರ್ದು, ಅವರು ಮಾತಾಡಬಾರ್ದು, ವೇದಿಕೆಗಳಲ್ಲಿ ಕಾಣಸಿಗಬಾರ್ದು, ಮಾಧ್ಯಮ ಪ್ರಕಟಣೆ ಕೊಡಬಾರ್ದು. ಇವೆಲ್ಲ ಬೆಳವಣಿಗೆಗಳು ನಡೀತಾ ಇರುವಾಗ ಒಂದು ರೀತಿಯಲ್ಲಿ ಒಂದು ಕಡೆಯಲ್ಲಿ ಮಾಧ್ಯಮ ಮಿತ್ರರು ಎನಿಸಿಕೊಂಡವರು ಸ್ಯಾಟಲೈಟ್ ಮೀಡಿಯಾಗಳು ಬೇಕಾಬಿಟ್ಟಿಯಾಗಿ ಸುಳ್ಳು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಸೊ ಇವೆಲ್ಲದಕ್ಕೂ ತಡೆ ಆಗಬೇಕು ಅಂದರೆ ಏನು ಮಾಡಬೇಕು? ನಮ್ಮ ರಾಜ್ಯ ಸರ್ಕಾರದಲ್ಲಿ ನೋಡಿ, ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಂದು ಒಳ್ಳೆ ತನಿಖಾ ತಂಡವನ್ನು ಕಳಿಸ್ಕೊಟ್ಟಿದ್ದೀರಿ ಅಂತ ಒಂದು ರೀತಿಯಲ್ಲಿ ಅಹಮ್ಮಲ್ಲಿ ಮಾತಾಡ್ಬೋದಿತ್ತು. ಇವತ್ತು ಈ ಒಂದು ತನಿಖೆ ಯಾವ ರೀತಿಯಲ್ಲಿ ಹಳ್ಳ ಹಿಡಿತಾ ಇದೆ ನೋಡಿ. ಯಾರೋ ಒಂದು ಹೇಳೋದನ್ನು ಕೇಳಿಸ್ತಾ ಇದೆ, ಈ ಒಂದು ತನಿಖಾ ತಂಡದಲ್ಲೇ ಪರ ವಿರೋಧಗಳಿದೆ. ಧರ್ಮಸ್ಥಳ ಪರವಾಗಿ, ಧರ್ಮಸ್ಥಳ ವಿರೋಧವಾಗಿ ಎರಡು ತನಿಖೆಗಳಲ್ಲೇ ಇಬ್ಬಾಗ ಆಗಿದೆ. ಅವರೇ ಸ್ವತಃ ಆ ಕಡೆ ಈ ಕಡೆ ಹೊಡೆದಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಯಾರೋ ಒಂದು ನ್ಯೂಸ್ ಚಾನಲಲ್ಲಿ ಹೇಳಿದಾಗ ಆಯಿತು. ಒಂದು ಅಜಿತ್ ಹನುಮಕ್ಕನವರು ಇನ್ಯಾರೋ ಹೇಳಿದ ಹಾಗೆ ಆಯಿತು ನೋಡಿ. ಅಂದರೆ ಸತ್ಯದ ಪರವಾಗಿ ಇರುವಂತಹ ಕೆಲವೊಂದು ಅಧಿಕಾರಿಗಳು ಕೂಡ ಇದ್ದಾರೆ, ಅವರೆಡೆಯಲ್ಲಿ ಭ್ರಷ್ಟ ಅಧಿಕಾರಿಗಳು ಸೇರಿಕೊಂಡಂಥ ಸಂದರ್ಭದಲ್ಲಿ ಈ ಒಂದು ಪ್ರಕರಣ ಇನ್ನೂ ಕೂಡ ಇತ್ಯರ್ಥವಾಗದೇ ಇರುವುದಕ್ಕೆ ಕಾರಣ. ಸೊ ಅವರನ್ನು ನಿರ್ಮೂಲನೆ ಮಾಡಿ ಒಂದು ಒಳ್ಳೆಯ ತಂಡವನ್ನು ಕಟ್ಟಿ SIT ಮತ್ತೆ ಮುಂದುವರೆದರೆ ಮಾತ್ರ ಈ ಒಂದು ಅಂದರೆ ದಶಕಗಳಿಂದ ನಡೀತಾ ಇರುವಂತಹ ಈ ಒಂದು ಅಕ್ರಮ ಅನಾಚಾರಕ್ಕೆ ಸಮಾಪ್ತಿ ಹಾಡೋದಕ್ಕೆ ಸಾಧ್ಯ ಆಗುವಂಥದ್ದು. ಸ್ನೇಹಿತರೆ, ದಯವಿಟ್ಟು ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.